ಗೌರವಾನ್ವಿತ ಹಿರಿಯರೇ, ಮಾನ್ಯ ಅತಿಥಿಗಳೇ, ಪ್ರಿಯ ಸ್ನೇಹಿತರೆ ಹಾಗೂ ಆತ್ಮೀಯ ಕುಟುಂಬ ಸದಸ್ಯರೇ, ನಿಮ್ಮೆಲ್ಲರಿಗೂ ಶುಭ ಸಂಜೆ. ಇಂದು ನಾವು ಇಲ್ಲಿ ಅತ್ಯಂತ ಹೆಮ್ಮೆಯ ಮತ್ತು ಸಂತೋಷದ ಕ್ಷಣದಲ್ಲಿ ಒಂದಾಗಿದ್ದೇವೆ. ಒಬ್ಬ ಆದರ್ಶ ನಾಯಕನನ್ನ, ಪ್ರೀತಿಪಾತ್ರ ಕುಟುಂಬ ಮುಖ್ಯಸ್ಥನನ್ನ ಹಾಗೂ ಸಮಾಜ ಸೇವೆಯಲ್ಲಿ ನಿರಂತರವಾಗಿ ತೊಡಗಿರುವ ಮಹನೀಯ ವ್ಯಕ್ತಿಯನ್ನ ಗೌರವಿಸಲು. 17 ಫೆಬ್ರವರಿ 1974ರಂದು ಜನಿಸಿದ ಇವರು ಶ್ರೀ ನಾರಾಯಣಪ್ಪ ಮತ್ತು ಶ್ರೀಮತಿ ಶಕುಂತಲಮ್ಮ ಅವರ ಪುತ್ರರು. ಬಾಲ್ಯದಿಂದಲೇ ಶಿಸ್ತು, ಪ್ರಾಮಾಣಿಕತೆ ಮತ್ತು ಸಮಾಜ ಸೇವೆಯ ಮೌಲ್ಯಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಈ ಮೌಲ್ಯಗಳೇ ಅವರ ಜೀವನ ಯಾತ್ರೆಗೆ ಭದ್ರ ನೆಲೆ ನೀಡಿವೆ. ಇವರು ಕೇವಲ ಜನಪ್ರತಿನಿಧಿಯಷ್ಟೇ ಅಲ್ಲ, ಕುಟುಂಬ ಪ್ರೀತಿಯ ವ್ಯಕ್ತಿಯೂ ಹೌದು. ತಮ್ಮ ಪತ್ನಿ ಶ್ರೀಮತಿ ಲಕ್ಷ್ಮಿ ಅವರೊಂದಿಗೆ ಸಂತೋಷಕರ ಕುಟುಂಬ ಜೀವನ ನಡೆಸುತ್ತಿದ್ದು, ಪುತ್ರರಾದ ಅಖಿಲ್ ಆರ್ ಮತ್ತು ವರುಣ್ ಸಂದೇಶ್ ಆರ್ ಅವರ ಹೆಮ್ಮೆಯ ತಂದೆಯಾಗಿದ್ದಾರೆ. ಕುಟುಂಬವೇ ಇವರ ಶಕ್ತಿ ಮತ್ತು ಯಶಸ್ಸಿನ ಹಿಂದಿರುವ ಪ್ರಮುಖ ಆಧಾರವಾಗಿದೆ. ಇವರ ರಾಜಕೀಯ ಪ್ರವೇಶವು 2001ರಲ್ಲಿ ಕೇವಲ 27ನೇ ವಯಸ್ಸಿನಲ್ಲಿ ಆರಂಭವಾಯಿತು. ಸಮಾಜ ಸೇವೆಯ ಕನಸಿನೊಂದಿಗೆ ಸಾರ್ವಜನಿಕ ಜೀವನಕ್ಕೆ ಕಾಲಿಟ್ಟ ಇವರು ಅಂದಿನಿಂದ ಹಿಂದೆ ತಿರುಗಿ ನೋಡ್ಲೇ ಇಲ್ಲ. ತಮ್ಮ ಪರಿಶ್ರಮ ಮತ್ತು ನಿಷ್ಠೆಯಿಂದ 3 ಬಾರಿ ಪುರಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದು, ಜನರ ವಿಶ್ವಾಸ ಮತ್ತು ನಂಬಿಕೆಗೆ ಪಾತ್ರರಾಗಿದ್ದಾರೆ. ಇವರು ಎಪಿಎಂಸಿ ಮಾಜಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ವಿಶೇಷವಾಗಿ ರೈತರ ಹಿತಾಸಕ್ತಿಗಾಗಿ ಮಹತ್ವದ ಕೆಲಸಗಳನ್ನು ಮಾಡಿದ್ದಾರೆ. ರೈತರಿಗೆ ನ್ಯಾಯಸಮ್ಮತ ಬೆಲೆ ದೊರಕಲು, ಮಾರುಕಟ್ಟೆ ವ್ಯವಸ್ಥೆ ಸುಧಾರಣೆಗೆ ಹಾಗೂ ಕೃಷಿ ಅಭಿವೃದ್ಧಿಗೆ ಹಲವು ಕ್ರಮಗಳನ್ನು ಕೈಗೊಂಡಿದ್ದಾರೆ. ರೈತರ ಸಂಕಷ್ಟಗಳಿಗೆ ತಕ್ಷಣ ಸ್ಪಂದಿಸಿ ಅವರಿಗೆ ನೆರವಾಗುವುದು ಇವರ ಧ್ಯೇಯವಾಗಿದೆ. ತಮ್ಮ ವಾರ್ಡ್ನಲ್ಲಿ ರಸ್ತೆ, ಕುಡಿಯುವ ನೀರು, ಮೂಲಭೂತ ಸೌಕರ್ಯಗಳು ಹಾಗೂ ಜನರ ಜೀವನ ಮಟ್ಟವನ್ನ ಸುಧಾರಿಸಲು ಅನೇಕ ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೊಳಿಸಿದ್ದಾರೆ. ಬಡವರು, ಹಿಂದುಳಿದ ವರ್ಗಗಳು ಮತ್ತು ಸಾಮಾನ್ಯ ಜನರ ಕಲ್ಯಾಣಕ್ಕಾಗಿ ಸದಾ ಶ್ರಮಿಸಿದ್ದಾರೆ. ಪ್ರಸ್ತುತ ಇವರು ತುಮಕೂರು ಜಿಲ್ಲೆಯ ಧಾರ್ಮಿಕ ಪರಿಷತ್ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ರಸ್ತುತ ಶಾಸಕರು ಎಚ್.ವಿ. ವೆಂಕಟೇಶ್ ಅವರು ಪಾವಗಡ ಕ್ಷೇತ್ರಕ್ಕೆ ಪಾವಗಡ ಸೌರ ಉದ್ಯಾನ, ತುಂಗಭದ್ರಾ ಕುಡಿಯುವ ನೀರಿನ ಯೋಜನೆ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಜೊತೆಗೆ ಇನ್ನೂ ವಿವಿಧ ಕಾಮಗಾರಿಗಳನ್ನ ಮಾಡಿಸುತ್ತಿದ್ದಾರೆ. ಮಾಜಿ ಸಚಿವರು ಹಾಗೂ ಮಾಜಿ ಶಾಸಕರಾದ ವೆಂಕಟರಮಣಪ್ಪ ಅವರ ಆಪ್ತ ವ್ಯಕ್ತಿಯಾಗಿದ್ದು, ಅವರ ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ. ರಾಜಕೀಯದಲ್ಲಿ ನಿಷ್ಠೆ ಮತ್ತು ನಂಬಿಕೆ ಅತ್ಯಂತ ಮುಖ್ಯ. ಪಿಎಚ್ ರಾಜೇಶ್ ಹಾಗೂ ಕಲ್ಪವೃಕ್ಷ ರವಿ ಅವರು ಶಾಸಕರಾದ ಎಚ್.ವಿ. ವೆಂಕಟೇಶ್ ಅವರ ಜೋಡೆತ್ತುಗಳಾದ ಪಿಎಚ್ ರಾಜೇಶ್ ಹಾಗೂ ಕಲ್ಪವೃಕ್ಷ ರವಿ ಸತತ 30 ವರ್ಷಗಳಿಂದ ಜೊತೆಯಲ್ಲಿ ಸಹೋದರರಂತೆ ಇದ್ದಾರೆ. ಹಾಗೆಯೇ ಎಕ್ಸ್-ಒಬಿಸಿ ತಾಲೂಕು ನಿರ್ದೇಶಕರಾಗಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಸಹ ಅನೇಕ ಸೇವೆಗಳನ್ನು ಸಲ್ಲಿಸಿದ್ದಾರೆ. ಇಂದು ಕೂಡ ಅದೇ ನಿಷ್ಠೆ ಮತ್ತು ಸಮರ್ಪಣೆಯಿಂದ ಜನಸೇವೆಯಲ್ಲಿ ತೊಡಗಿದ್ದಾರೆ. ಇವರ ನಾಯಕತ್ವ ಸರಳತೆ, ಜನಪರತೆ ಮತ್ತು ಅಭಿವೃದ್ಧಿ ಮನೋಭಾವದಿಂದ ಕೂಡಿದೆ. ಅವರ ಜೀವನ ಯಾತ್ರೆ ಪರಿಶ್ರಮ, ಪ್ರಾಮಾಣಿಕತೆ, ನಿಷ್ಠೆ ಮತ್ತು ಸಮರ್ಪಣೆಯ ಉದಾಹರಣೆಯಾಗಿದೆ. ನಿಜವಾದ ನಾಯಕತ್ವವು ಹುದ್ದೆಯಿಂದಲ್ಲ, ಸೇವೆಯಿಂದ ಮತ್ತು ನಂಬಿಕೆಯಿಂದ ಮೂಡುತ್ತದೆ ಎಂಬುದನ್ನು ಅವರು ಸಾಬೀತುಪಡಿಸಿದ್ದಾರೆ. ಈ ವಿಶೇಷ ಸಂದರ್ಭದಲ್ಲಿ ಅವರಿಗೆ ಉತ್ತಮ ಆರೋಗ್ಯ, ಇನ್ನಷ್ಟು ಯಶಸ್ಸು ಮತ್ತು ದೀರ್ಘಕಾಲ ಜನಸೇವೆ ಮಾಡುವ ಅವಕಾಶ ದೊರಕಲಿ ಎಂದು ಹಾರೈಸುತ್ತೇವೆ. ಧನ್ಯವಾದಗಳು.